ನಮಸ್ತೆ. ನನ್ನ ಹೆಸರು ಪ್ರಣವ್ ಸ್ವರೂಪ್ ಅಂತ. ನಾನು ಇಲ್ಲೇ ಅತ್ತಿಗುಪ್ಪೆ ವಿಜಯನಗರ ನಿವಾಸಿ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರಕ್ಕೆ ನಾನು ಸೇರಿ ಈಗ ಒಂದೂವರೆ ವರ್ಷ ಆಯಿತು. ಒಂದೂವರೆ ವರ್ಷದ ಹಿಂದೆ ಸೇರಿರೋದು. ಇದಕ್ಕಿಂತ ಮುಂಚೆ ನಾನು ಸಣ್ಣ ವಯಸ್ಸಲ್ಲಿ ಇದೇ ಯೋಗ ಕ್ಲಾಸಿಗೆ ಬರ್ತಿದ್ದೆ. ಕಾರಣಾಂತರಗಳಿಂದ ನಾನು ಮಧ್ಯದಲ್ಲಿ ಬಿಡಬೇಕಾಯಿತು. ಹಲವಾರು ಆಪ್ಷನ್ಸ್ನ ನಾನು ಟ್ರೈ ಮಾಡಿದೆ. ಏರೋಬಿಕ್ಸ್ ಆಗಿರ್ಬೋದು, ಝೂಂಬಾ ಆಗಿರ್ಬೋದು, ಜಿಮ್ಗಳಾಗಿರ್ಬೋದು, ಬೇರೆ ಬೇರೆ ಯೋಗ ಶಾಲೆಗಳನ್ನೆಲ್ಲ ನಾನು ಪ್ರಯೋಗ ಮಾಡಿದ್ದೀನಿ. ಎಲ್ಲ ಕಡೆ ಈಗ ಜಿಮ್ಗಳಲ್ಲಿ ಝುಂಬಾ ಏರೋಬಿಕ್ಸ್ಗಳಲ್ಲೆಲ್ಲ ಕೆಲವೊಂದು ಸಲ ವರ್ಕೌಟ್ ಇಂಟೆನ್ಸ್ ಆಗುತ್ತೆ. ನನ್ನ ಬಾಡಿಗೆ ಅಷ್ಟು ಬೇಕಾಗುತ್ತೆ ಅಂತ ಅನಿಸಿಲ್ಲ ನನಗೆ. ಯಾಕೆಂತ ಹೇಳಿದರೆ ನನಗೆ ಮೆಟಬಾಲಿಸಮ್ ಹೈ ಇರೋದ್ರಿಂದ ನನಗೆ ಫ್ಯಾಟ್ ಲಾಸ್ ಬಗ್ಗೆ ನಾನು ಫೋಕಸ್ ಮಾಡಿರಲಿಲ್ಲ. ಇನ್ನರ್ ಕೋರ್ ಸ್ಟ್ರೆಂತ್ ನನಗೆ ಬೇಕಾಗಿತ್ತು. ಅದು ಯೋಗದಿಂದ ಸಿಗುತ್ತೆ ಅಂತ ನನಗೆ ಗೊತ್ತಾಯಿತು. ಕೆಲವೊಂದು ಯೋಗ ಶಾಲೆಗಳಲ್ಲಿ ನಾವು ಫೈನಲ್ ಸ್ಟೇಜ್ ಆಸನಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ. ನಮಗೆ ಆಗುತ್ತೋ ಇಲ್ವೋ, ನಮ್ಮ ದೇಹಕ್ಕೆ ಆಗುತ್ತೋ ಇಲ್ವೋ, ಫೈನಲ್ ಸ್ಟೇಜಿಗೆ ನಾವು ಹೋಗಿ ಆಸನ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅಲ್ಲಿನ ಗುರುಗಳು. ಆದರೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಲ್ಲಿ ತುಂಬ ಪ್ರಾಪ್ಸ್ ಇದೆ. ಅಂದರೆ ಬ್ರಿಕ್ಸ್ ಇರ್ಬೋದು, ರೋಪ್ಸ್ ಇರ್ಬೋದು, ರೂಸ್ಟರ್ ದಿಂಬುಗಳಿರ್ಬೋದು, ಹೀಗೆ ಹಲವಾರು ಉಪಕರಣಗಳಿಂದ ನಾವು ಯೋಗಾಸನ ಮಾಡ್ತೀವಿ. ಅದು ನಮ್ಮ ಬಾಡಿಗೆ ಎಷ್ಟು ಸ್ಟ್ರೆಚಿಂಗ್ ಬೇಕೋ ಅಷ್ಟು ಸ್ಟ್ರೆಚಿಂಗ್ ಕರೆಕ್ಟಾಗಿ ಕೊಡ್ತಾ ಇರುತ್ತೆ. ಫೈನಲ್ ಸ್ಟೇಜಲ್ಲಿ ನಾವು ಎಷ್ಟು ಮಾಡೋ ಉಪಯೋಗ ಏನಿರುತ್ತೆ, ಅದು ಈ ಪ್ರಾಪರ್ಟೀಸ್ ಉಪಯೋಗಿಸೋದ್ರಿಂದ ನಮಗೆ ಅದು ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ಆಸನ ಮಾಡೋದ್ರಿಂದ ನಮಗೆ ಆ ಬೆನಿಫಿಟ್ ಸಿಗುತ್ತೆ. ಮತ್ತು ನಾನು ಸಿಂಗರ್ ಕೂಡ, ಹಾಬಿ ಸಿಂಗರ್ ಕೂಡ. ಸೊ ಪ್ರಾಣಾಯಾಮ ಮಾಡೋದ್ರಿಂದ ಉಸಿರಾಟದ ಒಂದು ಬ್ರೆತ್ ಕಂಟ್ರೋಲ್ ಅಂತ ನಾವೇನು ಹೇಳ್ತೀವಿ, ಮ್ಯೂಸಿಷಿಯನ್ಸ್ಗೆ ಏನು ಬೇಕು ಅಂತೀವಿ, ಅದು ನನಗೆ ಇಂಪ್ರೂವ್ ಆಗಿರೋದು ಯೋಗ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಸ್ಪೆಷಲಿ. ಸೊ ಯೋಗ ಮಾಡೋದ್ರಿಂದ ಮನಸ್ಸು ಮತ್ತು ದೇಹ ಎರಡೂ ಸಮತೋಲನದಲ್ಲಿ ಬರುತ್ತೆ. ಸೊ ಈ ಮುಖಾಂತರ ನಾನು ಶ್ರೀಮತಿ ಸರೋಜಾ ಶೆಟ್ಟಿ ಅವರಿಗೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಬಂದು ನನಗೆ ತುಂಬ ಈ ಥರದ ಲಾಭಗಳು ನನಗೆ ಸುಮಾರಾಗಿದೆ. ಸೊ ಎಲ್ಲರೂ ಬಂದು ಶ್ರೀ ಶಿವಶಕ್ತಿ ಯೋಗ ಕೇಂದ್ರಕ್ಕೆ ಸೇರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.